ಶಾಸಕ ಚಂದ್ರು ಲಮಾಣಿ ಬೆನ್ನಿಗೆ ನಿಂತ ಬಂಜಾರ ಸಮುದಾಯ. ಶಾಸಕ ಚಂದ್ರು ಲಮಾಣಿ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆದಿದೆ. ಬಂಜಾರ ಸಮಾಜದ ವಿದ್ಯಾವಂತ ಶಾಸಕ ಚಂದ್ರು ವಿಧಾನಸೌಧದಲ್ಲಿ ಒಳ ಮೀಸಲಾತಿ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಸಾಕಷ್ಟು ಹೋರಾಟ ಮಾಡಿದ್ದಾರೆ. ಹೀಗಾಗಿ ದಲಿತ ಶಾಸಕ ಬೆಳೆಯಬಾರದು ಅಂತ ಕುತಂತ್ರ ಮಾಡುತ್ತಿದ್ದಾರೆ. ಶಾಸಕ ಚಂದ್ರು ಲಮಾಣಿ ಹೆದರಬಾರದು. ಇಡೀ ಸಮಾಜ ಚಂದ್ರುಗೆ ನೈತಿಕ ಬೆಂಬಲ ಇದೆ ಎಂದು ಬಂಜಾರ ಮಹಾಸಮಾಜದ ಪ್ರಧಾನ ಕಾರ್ಯದರ್ಶಿ ಬಾಲಚಂದ್ರ ತುಳಸಿಮಣಿ ಮಾತನಾಡಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. ಈ ಮೂಲಕ ಎಲ್ಲ ಮಾಧ್ಯಮ ಮಿತ್ರರಿಗೆ ತಿಳಿಸುವುದೇನೆಂದರೆ, ನಮ್ಮ ಶಿರಹಟ್ಟಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಚಂದ್ರು ಲಮಾಣಿ ಅವರ ಮೇಲೆ ಏನು ಮೊನ್ನೆ ಲೋಕಾಯುಕ್ತ ದಾಳಿ ಆಯಿತು. ಈ ದಾಳಿಯ ಹಿಂದೆ ಹಲವಾರು ಮಂದಿಯ ಕೈವಾಡ ಇದೆ, ಜನರ ಕೈವಾಡ ಇದೆ. ಅಲ್ಲದೆ ಈ ದಾಳಿ ಕೇವಲ ಏನೋ ಅವತ್ತೇ ಆಗಿದ್ದಲ್ಲ, ಇದಕ್ಕೆ ಪೂರ್ವಪರವಾಗಿ ಒಂದು ಯೋಜನೆಯನ್ನು ರೂಪಿಸಿ ಅವ್ರನ್ನ ಶಾಸಕರನ್ನ ಈ ಒಂದು ಪ್ರಕರಣದಲ್ಲಿ ಸಿಲುಕಿಸಬೇಕಂತೇಳಿ ಷಡ್ಯಂತ್ರ ಮಾಡಿ ಇವತ್ತು ಶಾಸಕರನ್ನ ಲೋಕಾಯುಕ್ತ ದಾಳಿ ಮಾಡಿಸಿ ಅವ್ರನ್ನ ಜೈಲುವಾಸ ಅನುಭವಿಸುವ ರೀತಿಯಲ್ಲಿ ಇವತ್ತು ಮಾಡಿದ್ದಾರೆ. ಇದು ಖಂಡನೀಯ. ಅದರ ಜೊತೆಗೆ ನಮ್ಮ ಸಮಾಜದ ಏನೋ ಮುಖಂಡರಿದ್ದೀವಿ, ಏನು ಲಂಬಾಣಿ ಸಮುದಾಯದ ಮುಖಂಡರಿದ್ದೀವಿ, ನಮ್ಮ ಏನು ಸಂಘಟನೆ ಇದೆ ಕರ್ನಾಟಕ ಬಂಜಾರ ಮಹಾಸಭಾ ಅಂಥೇಳಿ, ಈ ಸಂಘಟನೆಯಿಂದ ನಾವು ಶಾಸಕರ ಪರವಾಗಿದ್ದೀವಿ. ಆಮೇಲೆ ಶಾಸಕರಿಗೆ ನಾವು ನೈತಿಕ ಬೆಂಬಲವನ್ನು ನೀಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಶಾಸಕರು ಭಯಪಡೋ ಅಗತ್ಯವಿಲ್ಲ. ಈಗಾಗಲೇ ನಮಗೆ ಗೊತ್ತಾಗಿದೆ, ಮಾಧ್ಯಮಗಳ ಮುಖಾಂತರ ಕೂಡ ಕೆಲವೊಂದು ವಿಷಯಗಳನ್ನು ಬಹಿರಂಗವಾಗಿದೆ. ಇದರಲ್ಲಿ ಕೆಲವು ಸ್ವಾಮೀಜಿಗಳ ಪಾತ್ರವೂ ಇದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಯಾರು ಈ ಪ್ರಕರಣದ ಮೇನು ಉಸ್ತುವಾರಿಯಾಗಿದ್ದಾರೆ, ಯಾರು ಅವ್ರನ್ನ ಈ ಪ್ರಕರಣದಲ್ಲಿ ಸಿಲುಕಿಸಿದ್ದಾರೆ, ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ಕೂಡ ಒಂದು ಪಕ್ಷದ ಸಕ್ರಿಯ ಕಾರ್ಯಕರ್ತ. ಇದೆಲ್ಲರಿಗೂ ಗೊತ್ತಿರೋ ವಿಷಯನೇ. ಆದ ಕಾರಣ ಯಾವ ರೀತಿ ದಾಳಿ ಮಾಡಬೇಕು, ಯಾವ ರೀತಿ ಅವ್ರನ್ನ ಈ ಪ್ರಕರಣದಲ್ಲಿ ಸಿಲುಕಿಸಬೇಕು ಅನ್ನೋದು ಅವರು ಮುಂಚೆನೇ ಅದನ್ನು ಒಂದು ಯೋಜನೆ ರೂಪಿಸಿ ಇವತ್ತು ಏನು ನಮ್ಮ ಬಂಜಾರ ಸಮುದಾಯದ ಒಬ್ಬರು ಗುರುಗಳಿದ್ದಾರೆ, ಅವ್ರ ನೆರವನ್ನು ಪಡ್ಕೊಂಡು ಮತ್ತು ಕೆಲವು ಅನ್ಯ ಪಕ್ಷದ ಕಾರ್ಯಕರ್ತರಾಗಲಿ ಅಥವಾ ನಾಯಕರಾಗಲಿ ಅವರ ಒಂದು ಸಹಾಯವನ್ನು ತಗೊಂಡು ಇವತ್ತು ನಮ್ಮ ಜನಪ್ರಿಯ ಶಾಸಕರನ್ನ ಇವತ್ತು ಸಿಲುಕಿಸಿದ್ದಾರೆ. ಒಂದು ಸಣ್ಣ ವಿಷಯ ಏನಂದರೆ, ಕೇವಲ 5 ಲಕ್ಷ ರೂಪಾಯಿಗೆ ಆಸೆ ಪಡುವಂಥ ಮನುಷ್ಯ ನಮ್ಮ ಶಾಸಕರಲ್ಲ. ಇಂಥ ಉನ್ನತ ಶಿಕ್ಷಣ ಪಡೆದು ಇವತ್ತು ಡಾಕ್ಟರ್ಕಿ ವೃತ್ತಿಗಳನ್ನು ಮಾಡಿ ಅವರು ಜನಸೇವೆಗಳನ್ನು ಮಾಡಿ ಇಷ್ಟೆಲ್ಲ ಒಂದು ಕಷ್ಟದಲ್ಲಿ ಜೀವನವನ್ನು ಸಾಗಿಸಿ ಇವತ್ತು ಈ ಸಮಾಜದ ಮುಖ್ಯವಾಹಿನಿಗೆ ಬಂದಿದ್ದಾರೆ. ಈ ಮುಖ್ಯವಾಹಿನಿಗೆ ಬಂದಿರೋದು ಕೆಲವೊಬ್ಬರಿಗೆ ಇದನ್ನು ತಡ್ಕೊಳ್ಳುವ ಶಕ್ತಿ ಇಲ್ಲ. ಅಂಥ ದುಷ್ಟಶಕ್ತಿಗಳು ಇವತ್ತು ಅವರ ಮೇಲೆ ಇಲ್ಲದ ಆರೋಪಗಳನ್ನು ಮಾಡಿ ಅವ್ರನ್ನ ಈ ಒಂದು ಪ್ರಕರಣದಲ್ಲಿ ಸಿಲುಕಿಸಿ ಇವತ್ತು ಈ ರೀತಿಯಾಗಿ ಜೈಲನ್ನು ಅನುಭವಿಸಬೇಕು, ಆಮೇಲೆ ಅವರ ವೈಯಕ್ತಿಕ ತೇಜೋವಧಿ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರನ್ನ ಭಾಳಷ್ಟು ರೀತಿಯಲ್ಲಿ ನೋವನ್ನು ಇದು ಮಾಡಿದ್ದಾರೆ. ಆ ಉದ್ದೇಶಕ್ಕೆ ನಾವು ಸಮಸ್ತ ಬಂಜಾರ ಸಮುದಾಯ ಏನಿದೆ, ನಮ್ಮದೇ ಬರೀ ಮಹಾಸಭಾ ಅಂತಲ್ಲ, ಸಮಸ್ತ ಬಂಜಾರ ಸಮುದಾಯ ಆಲ್ ಓವರ್ ನಮ್ಮ ಅಖಿಲ ಕರ್ನಾಟಕ ಬಂಜಾರ ಮಹಾಸಭಾ ಏನಿದೆ, ನಾವು ಒಕ್ಕೂರಿನಲ್ಲಿ ಇವತ್ತು ಹೇಳ್ತಾ ಇದ್ದೀವಿ, ಶಾಸಕರು ಯಾವುದೇ ಪ್ರಸಂಗದಲ್ಲಿ ಕುಗ್ಗುವಂಥ ಅವಶ್ಯಕತೆ ಇಲ್ಲ. ನಾವು ಸಮಾಜ ಅವರ ಜೊತೆಗಿದೆ. ಯಾವುದೇ ಇಂಥ ಶಕ್ತಿಗಳು ಇದ್ದರೂ ಕೂಡ ಅವರನ್ನು ನಾವು ಹಿಮ್ಮೆಟ್ಟಿಸುವಂಥ ಇದು ನಮ್ಮಲ್ಲಿ ಇದೆ. ಆಮೇಲೆ ಈ ಮೂಲಕ ನಾನು ಏನು ಇವತ್ತು ಈ ಕುತಂತ್ರದಲ್ಲಿ ಭಾಗಿಯಾಗಿದ್ದಾರೆ ಅಂಥವ್ರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅವರಿಗೆ ಮಾಧ್ಯಮದ ಮುಖ ಎಚ್ಚರಿಕೆ ಕೊಡ್ತೀನಿ. ಈ ಸಮಾಜ ಭಾಳ ಬಡಪಾಯಿ ಸಮಾಜ, ಈಗಾಗಲೇ ಸಾಕಷ್ಟು ನೋವುಗಳನ್ನು ಅನುಭವಿಸಿದೆ. ಈಗಾಗಲೇ ನಮ್ಮ ಸಮಾಜವನ್ನು ಈ ಒಳ ಮೀಸಲಾತಿ ಆಧಾರದ ಮೇಲೆ ಸಾಕಷ್ಟು ತುಳಿದಿದ್ದಾರೆ. ಈಗಾಗಲೇ ವಿಂಗಡಣೆ ಮಾಡಿದ್ದಾರೆ. ಇಷ್ಟೆಲ್ಲ ಆದಮೇಲೂ ಕೂಡ ಈ ಸಮಾಜದ ಮೇಲೆ ಎಂಥ ದ್ವೇಷ ಕಾರುವಂಥದ್ದು ಏನಿದೆ, ನಾನಿವತ್ತು ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ, ಇವ್ರನ್ನೇ ಟಾರ್ಗೆಟ್ ಬ್ಯಾಕ್ ಮಾಡ್ತಿದ್ದಾರೆ. ಇವತ್ತು ಲಂಬಾಣಿ ಸಮಾಜನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ? ಯಾಕೆ ಬೇರೆ ಸಮಾಜಗಳಿಲ್ವಾ? ಬೇರೆ ಸಮಾಜದಲ್ಲಿ ಇವು ನಡೀತಾ ಇಲ್ವಾ? 5 ಲಕ್ಷ ರೂಪಾಯಿ ಎಲ್ಲಿ ತಂದು ಕೊಟ್ಟ, ಎಲ್ಲಿ ರೆಡ್ ಹ್ಯಾಂಡ್ ಹೇಗೆ ಸಿಕ್ತು, ಯಾರು ನೋಡಿದ್ರು ಅದನ್ನು? ಅದಕ್ಕೇನೋ ಸಾಕ್ಷ್ಯಾಧಾರಗಳಿದಾವ? ಸುಮ್ಮನೆ ಏನೋ ಒಂದು ಮಾಡಿ ಒಂದು ಅಧಿಕಾರಿಗಳ ಒಂದು ಪ್ರೆಷರ್ ಹಾಕಿ ಇವತ್ತು ದಾಳಿ ಆಗುವ ರೀತಿಯಲ್ಲಿ ಇದು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಈ ಪ್ರಕರಣಕ್ಕೂ ಶಾಸಕರು ಯಾವುದೇ ಸಂಬಂಧವಿಲ್ಲ. ಸಾಕಷ್ಟು ಜನ ಬರ್ತಾರೆ, ಅವರ ಸಾರ್ವಜನಿಕ ಜೀವನದಲ್ಲಿ, ಅವ್ರ ವೃತ್ತಿ ಜೀವನದಲ್ಲಿ ಅವ್ರದ್ದೇ ಒಂದು ಹಾಸ್ಪಿಟ್ಲ್ ಇದೆ, ಬಡವರಿಗಾಗಿ ಒಂದು ಹಾಸ್ಪಿಟ್ಲ್ ಮಾಡಿದ್ದಾರೆ, ಬಡವರಿಗಾಗಿ ಒಂದು ಚಿಕಿತ್ಸಾ ಕೇಂದ್ರ ತೆರೆದಿದ್ದಾರೆ. ಇವತ್ತು ಆ ಮುಖಾಂತರ ಅವರು ಸೇವೆಯನ್ನು ಮಾಡ್ತಿದ್ದಾರೆ. ಅಲ್ಲಿ ಸಾಕಷ್ಟು ಜನ ಬರ್ತಾರೆ. ಅಲ್ಲಿ ಅಂಥವ್ರು ಹಣ ತೊಗೊಂಬಂದೇನಂತ ಹೆಂಗೆ ಯಾವ ರೀತಿ ನಾವು ಇವತ್ತು ಇದು ಮಾಡ್ಲಿಕ್ಕಾಗ್ತದೆ? ಊಹೆ ಹೆಂಗೆ ಮಾಡ್ಲಿಕ್ಕಾಗ್ತದೆ? ಅವ್ರು ಬೇಕಂತಲೇ ಈ ಪ್ರಕರಣವನ್ನು ಸಿಗಿಸಬೇಕು ಅನ್ನೋ ಉದ್ದೇಶದಿಂದ ಅವರು ಮಾಡಿದ್ದಾರೆ ಹೊರತು ಇದರಲ್ಲಿ ಏನು ಬೇರೆ ಏನಿಲ್ಲ. ಈಗಾಗಲೇ ನೀವು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಕಡೆನೂ ಈಗ ಇವತ್ತು ರೆಕಾರ್ಡಿಂಗ್ ಬರ್ತಾ ಇದೆ. ಇವತ್ತು ಯಾವನು ಪಾರ್ಟಿ ಇವತ್ತು ಶಿಕ್ಷಿದಾನೆ, ಯಾವನೊಬ್ಬ ಗುತ್ತಿಗೆದಾರ ಶಿಕ್ಷಿದಾನೆ, ಒಬ್ಬ ಶಾಸಕನಾದವನು ಶಾಸಕರಿಗೆ ಗಮನವಿಲ್ಲದೆ ಅವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರಂದ್ರೆ ಇದು ಯಾವ ಮಟ್ಟಿಗಿದೆ ಇದೆ ನೋಡಿ. ನಮ್ಮ ಊರಲ್ಲಿ ಕೆಲಸ ನಡೀತಾ ಇದೆ ಅಂದರೆ ನಮ್ಮ ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಗೊತ್ತಿಲ್ಲಾರ್ದೆ ಹೇಗೆ ನಡೆಸ್ತಾರೆ, ಅಂಥದ್ದು ಶಾಸಕರಿಗೆ ಗೊತ್ತಿಲ್ಲಾರ್ದೆ ಅವ್ರ ಕ್ಷೇತ್ರದಲ್ಲಿ ಹೋಗಿ ದೌರ್ಜನ್ಯ ಮಾಡಿ ಕೆಲಸಗಳು ಮಾಡ್ತಾರೆ. ಇವರು ನಮ್ಮ ಸರ್ಕಾರ ಇದೆ, ನಮ್ದು ಇದು ಇದೆ ಅಂತೇಳಿ ಮಾಡ್ತಾರೆ. ಅವರಿಗೆ ಸಪೋರ್ಟ್ ಕುಮ್ಮಕ್ ಕೊಡೋರು ಕೂಡ ಆ ಕ್ಷೇತ್ರದಲ್ಲಿದ್ದಾರೆ.
ಅವ್ರಿಗೇನಿದೆ ಅವರು ನೈತಿಕವಾಗಿ ಹೋರಾಡಲಿ ಇವತ್ತು. ಅದನ್ನು ಬಿಟ್ಟು ಇದು ಅನ್ಯಾಯದ ಮಾರ್ಗವನ್ನು ಅನುಸರಿಸಿ ಶಾಸಕರ ಮೇಲೆ ಸುಮ್ಮನೆ ದಬ್ಬಾಳಿಕೆ ಮಾಡಿ ಇವತ್ತು ಶಾಸಕನ ಈ ರೀತಿ ಅವರು ಕುಗ್ಗುವಂಗೆ ಮಾಡಿದಾರಲ್ಲ, ಇದು ಭಾಳ ದೊಡ್ಡ ಅನ್ಯಾಯ. ಆಮೇಲೆ ಶಾಸಕರಿಗೆ ಮಾತ್ರ ಅನ್ಯಾಯ ಮಾಡಿದ್ದಲ್ಲ, ಇದು ಒಂದು ದಲಿತ ವರ್ಗಕ್ಕೆ, ದಲಿತ ಸಮಾಜಕ್ಕೆ ಮಾಡಿದಂಥ ಅನ್ಯಾಯ. ಈ ಅನ್ಯಾಯವನ್ನು ನಾವು ಒಕ್ಕಲಿನಿಂದ ಖಂಡಿಸ್ತೀವಿ. ಇನ್ನು ಮುಂದೆ ಅಂಥದ್ದೇನಾದ್ರು ಆದರೆ ನಾವು ಮುಂದೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ಪ್ರತಿಯೊಬ್ಬರಿಗೂ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಬಾಲಚಂದ್ರ ತುಳಸಿಮನಿ, ಕರ್ನಾಟಕ ಬಂಜಾರ ಮಹಾಸಭಾದ ಗದಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು. ಈಗ ತಾನೇ ಬಾಲಚಂದ್ರ ಅವರು ಹೇಳಿದ ಪ್ರಕಾರ ಇದು ಭಾಳ ತೇಜೋವಧಿಯಾಗಿದೆ. ಮಾನ್ಯ ಶಾಸಕರಿಗೆ ಒಟ್ಟಿನಲ್ಲಿ ದಲಿತ ಶಾಸಕರಿಗೆ ಮೂಲಿಗುಂಪು ಮಾಡಬೇಕು, ಯಾವುದೇ ರೀತಿಯಲ್ಲಿ ಅವ್ರಿಗೆ ತೊಂದರೆ ಕೊಡಬೇಕು ಅಂಥೇಳಿ ಪ್ರೀ ಪ್ಲ್ಯಾನ್ಡ್ ಇದು. ಇದರಲ್ಲಿ ಭಾಳ ಕೈವಾಡ ಇದೆ. ಈ ಸ್ವಾಮಿಗಳು ಕೈವಾಡನೂ ಇದೆ, ಇತರೆ ಲೀಡರ್ಸ್ ಕೈವಾಡನೂ ಇದೆ. ಡಿಸೆಂಬರಲ್ಲಿ ಒಬ್ಬ ಗುತ್ತಿಗೆದಾರ ಪೂಜೆ ಮಾಡಿಸಿರ್ತಾನೆ, ಕೆಲಸ ಆಗಿರುತ್ತೆ. ಇದು ಫೆಬ್ರವರಿ. ಕೆಲಸ ವಿಳಂಬ ಆಗಿದ್ದಕ್ಕೆ ಶಾಸಕರು ಕೇಳಿದ್ದಕ್ಕೆ ಅವಾಚ್ಯವಾಗಿ ಫೋನ್ನಲ್ಲಿ ಏನೇನೋ ಮಾತಾಡಿದ್ದಿದೆ. ಬೇಕಂತ ಒಬ್ಬ ದಲಿತ ಶಾಸಕನಿಗೆ ತೇಜೋವಧಿ ಮಾಡಲಿಕ್ಕೆ ಅವನಿಗೆ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಇದು ಮಾಡಿಕೊಂಡು ಹಾಕ್ಸಿದ್ದಾರೆ. ಅದರಲ್ಲಿ ಸತ್ಯಾಂಶ ಇನ್ನೂ ಕೋರ್ಟಲ್ಲಿದೆ. ಅದು ಬಂದ ಕೂಡಲೇ ಅದು ಮುಂದೆ ಏನಾಗುತ್ತೋ ಅದನ್ನು ರೆಡಿ ಇದ್ದೀವಿ. ನಮ್ಮ ಸಮಾಜ ವತಿಯಿಂದ ಅವರಿಗೆ ನಾವು ಬೆಂಬಲ ಕೊಡ್ತೀವಿ. ಅವರು ಆ್ಯಕ್ಟಿವ್ ಪರ್ಸನ್ ಹೇಳ್ಬೇಕಂದ್ರೆ ಡೈಲಿ ಅವ್ರ ಕೆಲಸ ಅವ್ರ ಕಾರ್ಯಗಳು ಅವ್ರು ಮಾಡ್ತಿರ್ತಾರೆ. ಒಟ್ಟಿನಲ್ಲಿ ಏನೋ ಮಾಡಬೇಕು. ಈಗ ಹಿಂದೆ ಸ್ವಾಮೀಜಿಗಳು ನೀವು ಮೀಡಿಯಾದಲ್ಲಿ ನೋಡಿರ್ಬೋದು, ಅವ್ರ ಆಡಿಯೋಗಳು ಬಂದಿದೆ. ಇದೇ ರೀತಿ ಮಾಡಬೇಕು, ಇದೇ ರೀತಿ ದುಡ್ಡು ಹೋಗಿ ಕೊಡಬೇಕು, ಇದೇ ರೀತಿ ಮಾಡಬೇಕು ಅಂಥೇಳಿ ಆ ಪ್ರಕಾರನ ಮಾಡಿದ್ದಾರೆ. ಒಬ್ಬರು ಸ್ವಾಮಿಗಳಂತಲ್ಲ, ಭಾಳ ಮಂದಿ ಕೈವಾಡ ಇದೆ. ಇದರಲ್ಲಿ ಭಾಳ ಮಂದಿ ಕೈವಾಡ ಇದೆ. ಅದು ಸತ್ಯಾಂಶ ಗೊತ್ತಾಗ್ತದೆ. ಆ ರಿಪೋರ್ಟ್ ಏನು ಬರ್ತದೆ ನೋಡೋಣ. ನಮ್ಮ ಶಾಸಕರು ನಿರಪರಾಧಿಯಾಗಿ 100% ನಿರಪರಾಧಿ ಅಂತ ಆಗ್ತಾರೆ. ಅದು ಮುಂದೆ ನೋಡೋಣ. ಅವರು ನಮ್ಮ ಸಮಾಜ ಸ್ವಾಮಿಗಳೇ ಸರ್. ನಮ್ಮಲ್ಲಿ ಸ್ವಾಮೀಜಿ ಅಂತೇಳಿ ಪರಂಪರೆ ಇಲ್ಲ, ಮಠ ಪರಂಪರೆ ಇಲ್ಲ ನಮ್ಮಲ್ಲಿ. ಇವರೇನೋ ತಮ್ಮ ಸ್ವಾರ್ಥಕ್ಕಾಗಿ ಒಂದು ಮಠಗಳನ್ನು ಕಟ್ಕೊಂಡು ಇವತ್ತು ರಾಜಕೀಯವಾಗಿ ಇನ್ನೊಬ್ಬರು ಟಾರ್ಗೆಟ್ ಮಾಡ್ತಿದ್ದಾರೆ. ಈಗ ಮಾಧ್ಯಮ ಮಿತ್ರರು ಕೇಳಿದಂಗೆ ಸ್ವಾಮೀಜಿಗಳಂದರೆ ನಮ್ಮಲ್ಲಿ ಸ್ವಾಮಿ ಪರಂಪರೆ ಇಲ್ಲ. ನಮ್ಮಲ್ಲಿ ಏನಿದ್ರು ಭಗತ್ ಸಾಧ್ ಅಂತೇಳಿ ನಮ್ಮಲ್ಲಿ ಇರ್ತಾರೆ. ಇವು ಸ್ವಾಮಿಗಳಾಗಿರೋದು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿದ್ರು ಸ್ವಾಮಿಗಳು ಅಷ್ಟೇ. ಆಮೇಲೆ ಈ ಸ್ವಾಮಿಗಳು ಅಂದ್ಕೊಂಡು ಇವತ್ತೇನು ಈ ಮಾಧ್ಯಮಗಳಲ್ಲಿ ಇವತ್ತೇನು ತೋರಿಸಿದ್ದಾರೆ, ಅವ್ರಿಗೆ ಭಾಳ ಅಂದ್ರೆ ನನ್ನ ಅನಿಸಿದ ಮಟ್ಟಿಗೆ ಅವ್ರು ಭಾಳ 22-23 ವರ್ಷದ ಸ್ವಾಮಿಗಳು ಇರ್ಬೋದು ಅಷ್ಟೇ. ಅವರು ಭಾಳಷ್ಟೊಂದು ಏನು ಅನುಭವ ಉಳ್ಳವರು ಸ್ವಾಮಿಗಳಲ್ಲ. ಆಮೇಲೆ ನಮ್ಮ ಸಮಾಜದಲ್ಲಿ ಯಾರನ್ನೂ ಸ್ವಾಮೀಜಿಗಳಂತ ಗುರುತಿಸಿಲ್ಲ. ಆಮೇಲೆ ಅವ್ರನ್ನ ಸ್ವಾಮೀಜಿ ಅಂತೇಳಿ ಯಾರೂ ಸ್ವೀಕಾರ ಕೂಡ ಮಾಡಿಲ್ಲ. ಅವರು ಮಾಡೋದಿದ್ರೆ ಜನಕಲ್ಯಾಣ ಮಾಡಲಿ, ಒಳ್ಳೇದು ಮಾಡಲಿ. ಇನ್ನೂ ಒಂದು ದೊಡ್ಡ ಪರಂಪರೆ ಮಠದ ಹೆಸರು ಇಟ್ಕೊಂಡು ಅವರು ಇವತ್ತು ಸ್ವಾಮೀಜಿಗಳಾಗಿದ್ದಾರೆ. ಗವಿಶ್ರೀ ಮಠದ ಹೆಸರು ತೋತಿದ್ದಾರೆ ಅವರು. ಇದು ಖಂಡನೀಯ. ಯಾಕಂದರೆ ಗವಿಶ್ರೀ ಮಠ ಇವತ್ತು ದೇಶದಲ್ಲಿ ಅತ್ಯುನ್ನತ ಮಠ, ದೊಡ್ಡ ಮಠ. ಆ ಮಠದ ಹೆಸರು ಹೇಳ್ತಿದ್ದಾರೆ ಇವತ್ತು. ಕೆಲವೊಂದು ಟೈಮ್ ಹೇಳ್ತಾರೆ ನಾನು ಬಂಜಾರ ಗುರು ಅಂತ ಹೇಳ್ತಾರೆ, ಕೆಲವೊಂದು ಟೈಮ್ನ ಗವಿಶ್ರೀದ ಮಠದ ನಾನು ಪೀಠಾಧಿಪತಿ ಅಂತಾರೆ. ಅದಕ್ಕೆ ಅವ್ರದೇ ದ್ವಂದ್ವ ನಿಲುವಿದೆ. ಅದಕ್ಕೆ ಆದ ಕಾರಣ ಈ ಸ್ವಾಮೀಜಿಗಳನ್ನು ನಿರ್ಬಂಧ ಮಾಡಬೇಕು. ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ, ಅವರಿಗೆ ಎಕ್ಸ್ಪೋಜರ್ ಕೊಡುವಂಥ ಅದು ಕೆಲಸ ಮಾಡಬಾರ್ದು. ಇವತ್ತು ಅವ್ರು ಏನು ಮಾಡ್ತಾ ಇದ್ದಾರೆ, ತಮಗೆ ತಿಳಿದಂಗೆ ತಮಗೇನು ತಿಳಿತದೆ ಅದನ್ನು ಅವರು ಇವತ್ತು ಹೇಳಿಕೆಗಳನ್ನು ನೀಡ್ತಾರೆ. ಆಮೇಲೆ ಯಾರು ಅವ್ರ ವಿರುದ್ಧವಾಗಿ ಏನಾರ ಹೇಳಕ್ಕೆ ಹೋದರೆ ಕಂಪ್ಲೇಂಟ್ಗಳನ್ನು ಮಾಡ್ತಾರೆ, ಸುಳ್ಳು ಮೊಕದ್ದಮೆಗಳನ್ನ ದಾಖಲಿಸ್ತಾರೆ. ನನಗೆ ಧಮಕಿ ಹಾಕಿದ್ರು, ನಮಗೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತೇಳಿ. ಸಾಧ್ಯನಲ್ಲಿ ಇವತ್ತಿನ ಜಗತ್ತಿನಲ್ಲಿ ಧಮಕಿ ಹಾಕ್ಲಿಕ್ಕೆ ಇದು ಮಾಡ್ಲಿಕ್ಕೆ ಸಾಧ್ಯನಿಲ್ಲ. ಒಬ್ಬರು ಶಾಸಕರ ಮೇಲೆ ಆರೋಪ ಮಾಡ್ತಾರೆ ಅವರು. ನಮಗೆ ಶಾಸಕರು 20 ಲಕ್ಷ ಕೊಟ್ಟು ನನಗೆ ಧಮಕಿ ಹಾಕ್ಸಿದ್ರು, ನನಗೆ ಹೊರಗೆ ಹಾಕ್ಸಿದ್ರು, ನನಗೆ ಹಂಗೆ ಮಾಡಿದ್ರು ಅಂತೇಳಿ ಸುಳ್ಳು ಆರೋಪಗಳನ್ನು ಮಾಡಬಾರ್ದು. ಇವತ್ತು ಒಬ್ಬ ಚುನಾಯಿತ ಪ್ರತಿನಿಧಿ ಅವ್ರು ಹೇಳ್ತಾರೆ, ಇವತ್ತು ಪೇಪರಲ್ಲಿ ನಾನು ನೋಡಿದ್ದೀನಿ, ಇವತ್ತು ಅವರು ಎಲ್ಲಿವರೆಗೆ ರಾಜೀನಾಮೆ ಕೊಡೋಲ್ಲ ಅಲ್ಲಿವರೆಗೆ ನಾನು ಹೋರಾಟ ಮಾಡ್ತೀನಿ ಅಂತೇಳಿ. ಯಾರಾದರೂ ಸ್ವಾಮೀಜಿಗೆ ಸಂವಿಧಾನಕ್ಕೆ ಹುದ್ದೆಯಲ್ಲಿ ಇದ್ದವ್ರನ್ನ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯನಾ ಈ ದೇಶದಲ್ಲಿ? ಏನು ಅವರಷ್ಟೇ ಓಟ್ ಹಾಕಿದಾರ? ಜನಪ್ರತಿನಿಧಿಗಳು ಆರಿಸಿ ಕಳಿಸಿದಂಥ ಜನಗಳು ಆರಿಸಿ ಕಳಿಸಿದ ಜನಪ್ರತಿನಿಧಿನೇ ಇವರು ಚಾಲೆಂಜ್ ಮಾಡ್ತಾರೆ. ಅಂದರೆ ಇವ್ರು ಯಾವ ಮಟ್ಟಿಗೆ ಇವತ್ತು ಶಾಸಕರು ನೋವು ಕೊಟ್ಟಿರ್ಬೋದು. ಇವತ್ತು ಅವ್ರ ಮೇಲೆ ಕರುಣೆ ತೋರಿಸಿ ಯಾರಾದರೂ ಇಲ್ಲ ಸ್ವಾಮೀಜಿಗಳು ಇವ್ರು ಹಿಂಗೆ ಮಾಡಿದ್ದಾರೆ ಅಂತೇಳಿ ಎಲ್ಲಿಯೂ ಕೂಡ ಒಂದು ಆಡಿಯೋ ಬರಲಿಲ್ಲ. ಆಮೇಲೆ ಇದು ಒಂದೇ ದಿವಸದ ಕಥೆ ಅಲ್ಲ. ನಾವು ಹೇಳ್ತಾ ಇರೋದು ಏನು ಶಾಸಕರು ಆಗೋಕ್ಕಿಂತ ಮುಂಚೆ ಏನು ಅವ್ರ ಜೊತೆಗೆ ಒಡನಾಟ ಇತ್ತು, ಏನು ಅವ್ರ ಬಾಂಧವ್ಯ ಇತ್ತು, ಆ ಬಾಂಧವ್ಯಗಳಿಲ್ಲ. ಅವರು ಶಾಸಕನ ಮೊದಲಿನಿಂದದ್ದು ತುಳಿಲಿಕ್ಕೆ ಇದು ಮಾಡಿದವರು. ಯಾಕಂದ್ರೆ ಶಾಸಕರು ಭಾಳ ಕನಿಷ್ಠ ಪರಿಸ್ಥಿತಿ ಬಂದವರು. ಅವ್ರ ತಂದೆ ತಾಯಿ ಇಲ್ಲೇ ನಮ್ಮ ಗದಗ ತಾಲೂಕಿನ ದಿಂಡೂರು ಹತ್ತಿರದವರು, ಮುಂಡ್ರಿಗಿ ತಾಲೂಕು ದಿಂಡೂರು ಅಂಥ ಕುಗ್ರಾಮದಿಂದ ಬಂದು ಇವತ್ತಿಂಥ ಉನ್ನತ ಶಿಕ್ಷಣ ಪಡೆದು ಏನೋ ಒಂದು ಪಕ್ಷದಲ್ಲಿ ಒಂದು ಸ್ಥಾನವನ್ನು ಗಳಿಸಿ ಇವತ್ತೊಂದು ರಾಜಕೀಯ ಒಂದು ಸ್ಥಾನ ಸಿಕ್ಕಿದೆ ಅವರಿಗೆ. ಆ ಸ್ಥಾನವನ್ನು ಹೆಂಗಾರ ಮಾಡಿ ವಜಾಗೊಳಿಸ್ಬೇಕು, ಹೆಂಗೆ ಮಾಡಿ ಕಸಿದುಕೊಳ್ಬೇಕು ಅನ್ನೋದು ಒಂದು ಷಡ್ಯಂತ್ರದಿಂದ ಇವ್ರು ಯಾರ್ಯಾರ ಜೊತೆಗೆ ಕಮಿಟ್ಮೆಂಟ್ ಮಾಡ್ಕೊಂಡು ಏನೇನೋ ಮಾಡಿಕೊಂಡು ಈ ಹಿಂದೆ ಕೂಡ ಆಡಿಯೋ ಬಂದಿದೆ ಅವ್ರದ್ದು. ಇವಾಗಲೇ ಅಲ್ಲ, ಈ ಹಿಂದೆ ಕೂಡ ಆಡಿಯೋ ಬಂದಿತ್ತು.
ಇಲೆಕ್ಷನ್ ಆಗೋಕ್ಕಿಂತ ಬಿಫೋರ್ ಕೂಡ ಅವ್ರ ಆಡಿಯೋ ಬಂದಿತ್ತು. ಆ ಇಲೆಕ್ಷನ್ ಆಗೋಕ್ಕಿಂತ ಬಿಫೋರ್ದಲ್ಲಿ ಅಲ್ಲಿ ಕೂಡ ಹೇಳಿದ್ದಾರೆ ಅವರು ಶಾಸಕರಾಗಿದ್ದಿಲ್ಲ ಅದು ಕೂಡ ಅವ್ರು ಹೇಳಿದ್ದಾರೆ ಇವ್ರನ್ನ ಸೋಲಿಸಬೇಕು, ಇವ್ರನ್ನ ಯಾರು ಟಿಕೆಟ್ ಕೊಡಬಾರ್ದು ಅನ್ನೋದು. ಇವು ಕೂಡ ಅದೇ ಮಾತಾಡ್ತಿದ್ದಾರೆ. ಅಂದರೆ ಶಾಸಕರ ಮೇಲೆ ಯಾವ ರೀತಿ ದ್ವೇಷ ಕಾರ್ತಿದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಇದು ಮಾಡ್ಕೋತೀನಿ. ಅವ್ರ ಜೊತೆಗೆ ಅನ್ಯ ಸಮಾಜದ ಕೆಲವೊಬ್ಬರು ಈಗ ಸಮಾಜದ ಬಂದಾಗ ನಾವು ಸಮಾಜದಲ್ಲಿ ನೋಡ್ತೀವಿ, ನಮ್ಮ ಸಮಾಜಕ್ಕೆ ನಾಯಕರೇ ಸುಪ್ರೀಂ ಇಲ್ಲಿ, ನಮ್ಮ ಸಮಾಜಕ್ಕೆ ನಾಯಕರೇ ದೊಡ್ಡವರು. ನಮಗೆ ಯಾರು ಲೀಡರ್ಸ್ ಆಗಲಿ ಇವತ್ತು ಎಮ್ ಎಲ್ ಎಗಳು ಆಗಿದ್ರು ಕೂಡ ನಮ್ಮ ನಾಯಕರಿಗಿಂತ ದೊಡ್ಡವರಲ್ಲ. ನಾಯಕ ಕಾರ್ಬಾರಿ ಡಾವ್ ಅಂತೇಳಿ ನಮ್ಮಲ್ಲಿ ಇರ್ತಾರೆ. ಅವ್ರನ್ನ ಬಿಟ್ಟು ನಮ್ಮಲ್ಲಿ ಮುಖಂಡರು ಯಾರೂ ಇಲ್ಲ. ಅವ್ರು ಹೇಳಿದ ನಿರ್ಧಾರಗಳೇ ಫೈನಲ್ಲು. ಇವತ್ತು ಇವರೇನು ಸ್ವಾಮೀಜಿಗಳಿದ್ದಾರೆ, ಇವ್ರು ನನಗೆ ಅನಿಸಿದ ಮಟ್ಟಿಗೆ ಹಾವೇರಿ ಡಿಸ್ಟಿಕಲ್ಲಿ ಯಾವುದೋ ತಾಂಡದಿಂದ ಬಂದಿದ್ದಾರೆ, ಕೃಷ್ಣಾಪುರ ತಾಂಡದಿಂದ ಬಂದಿದ್ದಾರೆ. ತಮ್ಮ ಕ್ಷೇತ್ರದಲ್ಲಿ ಸುಧಾರಣೆ ಮಾಡಬೇಕಲ್ಲ, ಅಲ್ಲಿ ಏನು ತಾಂಡಗಳು ಆದ ಸ್ಥಿತಿಗತಿ ನೋಡಬೇಕಲ್ಲ. ಇಲ್ಲಿ ಶಾಸಕರಿದ್ದು ಶಾಸಕರ ಕ್ಷೇತ್ರದಲ್ಲಿ ಬಂದು ಶಾಸಕರೇ ನೇರವಾಗಿ ಧಮಕಿ ಹಾಕೋದು, ಅವರ ವಿರುದ್ಧವಾಗಿ ಷಡ್ಯಂತ್ರ ರೂಪಿಸೋದು, ಅವ್ರ ವಿರುದ್ಧನೇ ಹೋರಾಟ ಮಾಡೋದು. ಇಷ್ಟು ದಿನ ತಾವು ನೋಡ್ರಿ ಮಾಧ್ಯಮಗಳ ಮುಖಾಂತರ ನೀವು ನೋಡಿರ್ಬೇಕಾದ್ರೆ ಅವ್ರು ಏನು ಹೋರಾಟ ಮಾಡಿದ್ದಾರೆ, ಶಾಸಕರ ವಿರುದ್ಧವಾಗಿಯೇ ಹೋರಾಟ ಮಾಡಿದ್ದಾರೆ. ಶಾಸಕರ ಇದ್ರೊಳಗೆ ಮಾಡಲಿಲ್ಲ. ಕೇಳಿ, ಶಾಸಕರೇ ಕೇಳಿ, ಯಾವ ರೀತಿ ಕೇಳಬೇಕು, ಏನು ಕೇಳಬೇಕು, ಯಾವ ಸಮಸ್ಯೆ ಇದ್ದರೆ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕಲ್ಲ. ನಮ್ಮ ಚೌಕಟ್ಟಿದೆ, ಸಮಾಜದ ಚೌಕಟ್ಟಿದೆ, ಸಮಾಜದ ಚೌಕಟ್ಟಲ್ಲಿ ಮುಗಿಸ್ಕೋಬೇಕಾಗಿತ್ತು, ಸಮಾಜದಲ್ಲಿ ಮಾತಾಡಬೇಕಾಗಿತ್ತು. ಬಹಿರಂಗವಾಗಿ ಮಾತಾಡೋದೇನಿದೆ, ಬಹಿರಂಗ ಅವಮಾನಗೊಳಿಸೋದೇನಿದೆ, ತೇಜೋವಧೆ ಮಾಡುವಂಥದ್ದೇನಿದೆ. ಅವರು MBBS ಮಾಡಿದವರು, MD ಮಾಡಿದವರು, ಡಾಕ್ಟರ್ ಆದವರು ಅವ್ರ ಬಗ್ಗೆ ಇವರು ಈ ರೀತಿ ಅವಹೇಳನಕಾರಿ ಇದು ಮಾಡ್ತಾರೆ. ಇವ್ರ ಜಾತಕ ಭಾಳ ದೊಡ್ಡದಿದೆ ಸ್ವಾಮೀಜಿ ಅವ್ರದ್ದು. ನಾವು ಹೇಳ್ಕೊಂಡ್ರೆ ಭಾಳ ದೂರ ಹೋಗ್ತದೆ. ನಾವು ಯಾರನ್ನೂ ಇವತ್ತು ಕೂಡ ನಾವು ನಮ್ಮ ಸಮಾಜದಲ್ಲಿ ಯಾರನ್ನೂ ಕೂಡ ನಾವು ಕಡೆಗಣಿಸಿಲ್ಲ, ಆಮೇಲೆ ಯಾರನ್ನೂ ಕೂಡ ನಾವು ಕೀಳಾಗಿ ನೋಡಿಲ್ಲ. ಬಟ್ ಇವರೇ ಮಾಡ್ಕೊತಿದ್ದಾರೆ ಆ ರೀತಿ. ಇವರ ಹಿಂದಿನ ಪರಂಪರೆಯನ್ನೆಲ್ಲ ನೋಡಿಬಿಟ್ರೆ ನಿಮಗೆ ನಾವು ಹೇಳಿದ್ವು ಅಂದ್ರೆ ಮತ್ತೆ ಅದು ಟೀಕೆ ಆಗ್ತದೆ. ಈಗ ಇನ್ನೊಬ್ಬರ ಬಗ್ಗೆ ಟೀಕಾ ಪ್ರಹಾರ ಮಾಡೋದು ಬೇಡ. ನಾವೇನಂತೀವಿ, ಶಾಸಕರ ಬಗ್ಗೆ ಸುಮ್ಮನೆ ನಾಲಿಗೆ ಹರಿಬಿಡೋದು ಸರಿಯಲ್ಲ. ಅವರು ತಮ್ಮ ಎಚ್ಚರದಲ್ಲಿ ತಾವಿರಬೇಕು. ನಾವು ಅವರಿಗೆ ಎಲ್ಲ ನಮ್ಮ ಅಖಂಡ ಬಂಜಾರ ಸಮುದಾಯದಿಂದ ಅವ್ರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅವ್ರಿಗೆ ಈಗಾಗಲೇ ಸಾಕಷ್ಟು ನಮ್ಮ ಮಹನೀಯರು ಆಗಲೇ ಅವರಿಗೆ ಫೋನ್ ಮಾಡಿ ಹೇಳಿದ್ದಾರೆ, ಅವರಿಗೆಲ್ಲ ಇದು ಮಾಡಿದ್ದಾರೆ. ಆದರೂ ಕೂಡ ಅವರು ಇದನ್ನು ಒಂದು ದುರುಪಯೋಗ ಪಡಿಸ್ಕೊತಿದ್ದಾರೆ. ಈ ಸಹನೆನ ಅವ್ರು ದುರುಪಯೋಗ ಪಡಿಸ್ಕೊಂಡ್ರೆ ಮುಂದಿನ ದಿನಮಾನಗಳಿಗೆ ಉಗ್ರ ಹೋರಾಟ ಮಾಡ್ತೀವಿ ನಾವು. ಅವ್ರ ವಿರುದ್ಧ ಅಲ್ಲ, ಅವ್ರ ವಿರುದ್ಧನೇ ಹೋರಾಟ ಮಾಡ್ತೀವಿ ನಾವು. ಅವ್ರಿಗೆ ಏನಿದೆ ಅವ್ರು ನೇರವಾಗಿ ಮಾತಾಡಬೇಕು, ನೇರವಾಗಿ ಬಗೆಹರಿಸ್ಕೋಬೇಕು. ನಾವು ಈಗಾಗಲೇ ಹೇಳಿದ್ದೀವಿ, ನಮ್ಮಲ್ಲಿ ಆಡಳಿತ ಇದೆ, ನಾಯಕರ ಆಡಳಿತ ಇದೆ, ನಾಯಕರೇ ನಮಗೆ ಸುಪ್ರೀಂ. ಅವರಲ್ಲಿ ಬಂದು ಹೇಳಿ, ಇಲ್ಲ ಇಂಥವ್ರು ಮಾಡ್ತಿದ್ದಾರೆ ಅಂತೇಳಿ. ನಮಗೆ ದೈವ ಇದೆ, ನಾವು ದೈವ ಕುಂದ್ರೆ ಮಾತಾಡ್ತೀವಿ. ಅದನ್ನು ಬಿಟ್ಟು ಸುಮ್ಮನೆ ಇದನ್ನು ದುರುಪಯೋಗ ಪಡಿಸ್ಕೊಂಡು ಅವ್ರ ಮೇಲೆ ಸುಮ್ಮನೆ ರೆಗಾಡಿ ಸುಮ್ಮನೆ ಕೇಸ್ ಮಾಡಿಸಿ ಎಲ್ಲ ಮಾಡೋದು ಏನು ಬೇಕಾಗಿದೆ ಅವರಿಗೆ? ಅವರಿಂದ ಏನಾಗೋದಿದೆ? ಅದಕ್ಕೆ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಇಂಥ ಊಹಾಪೋಳಿಗೆ ದಯವಿಟ್ಟು ನೀವು ಇದು ಬೆಲೆ ಕೊಡಬೇಡಿ. ಆಮೇಲೆ ಶಾಸಕರು ಭಾಳ ಉತ್ತಮ ಕೆಲಸಗಳನ್ನು ಮಾಡಿದ್ದಾರೆ. ಅವ್ರದ್ದೊಂದು ದೊಡ್ಡ ಒಂದು ಪ್ಲ್ಯಾನ್ಗಳಿದ್ದು, ಆ ಪ್ಲ್ಯಾನ್ನ ಫ್ಲ್ಯಾಪ್ ಮಾಡ್ಲಿಕ್ಕೆ ಅಂತೇಳಿ ಇವರು ಈ ರೀತಿ ಮಾಡಿದ್ದಾರೆ. ಯೋಜನೆಗಳನ್ನು ಇವತ್ತು ವಿಫಲ ಮಾಡಬೇಕು. ಅವ್ರು ಎಲ್ಲೂ 4 ಮಂದಿಯಲ್ಲಿ ಬರಬಾರ್ದು, ಮುಂದೆ ಅವ್ರನ್ನ ಟಿಕೆಟ್ ತಪ್ಪಿಸ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಮಾಡಿದ್ದಾರೆ ಹೊರತು ಮತ್ತೊಂದು ಏನಿಲ್ಲ ಇದರಲ್ಲಿ. ಅದಕ್ಕೆ ದಯವಿಟ್ಟು ತಾವು ಮಾಧ್ಯಮ ಮುಖಾಂತರ ನಾವು ಅಷ್ಟೇ ಕೇಳೋದು, ನಮ್ಮದು ಭಾಳ ಬಡಪಾಯಿ ಸಮಾಜ. ದಯವಿಟ್ಟು ಒಬ್ಬರು ಶಾಸಕರಿದ್ದಾರೆ ನಮಗೆ ಈ ಉತ್ತರ ಕನ್ನಡ ಭಾಗದಲ್ಲಿ, ಒಬ್ಬರು ನಮ್ಮ ಧ್ವನಿ ಇದ್ದಾರೆ. ಆ ಧ್ವನಿನೂ ಕಸ್ಕೊಳ್ಳುವಂಥ ಪ್ರಯತ್ನ ನಡೀತಾ ಇದೆ. ಆ ಷಡ್ಯಂತ್ರವನ್ನು ತಾವೆಲ್ಲರೂ ಅದನ್ನು ಏನೈತಿ ಆ ಕುತಂತ್ರವನ್ನು ವಿಫಲಗೊಳಿಸಬೇಕು. ಆಮೇಲೆ ನಮ್ಮ ಶಾಸಕರಿಗೆ ನ್ಯಾಯ ಒದಗಿಸಬೇಕು ಅಂಥೇಳಿ ನಾನು ಎಲ್ಲರ ಮುಖಾಂತರ ಮತ್ತೊಮ್ಮೆ ಕೇಳ್ಕೊತೀನಿ. ಇದೇನಾಗಿದೆ ಸರ್, ಏನಾಗಿದೆ ಅಂದರೆ ಈ ಸ್ವಾಮೀಜಿಗಳ ದ್ವಂದ್ವ ನೀತಿ ಸರ್ ಹೇಳ್ತಾ ಇದ್ದೀನಲ್ಲ, ಈ ಸರ್ಕಾರ ಬಂದಾಗ ಈ ಬಗ್ಗೆ ಮಾತಾಡೋದು, ಆ ಸರ್ಕಾರ ಬಗ್ಗೆ ಮಾತಾಡೋದು. ಅವಾಗ BJP ಗೌರ್ಮೆಂಟ್ ಇತ್ತು, ಒಳ ಮೀಸಲಾತಿಯಲ್ಲಿ ಅನ್ಯಾಯ ಮಾಡಿದ್ರು ಅಂತೇಳಿ ಅವ್ರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಇವ್ರು ನಿಂತರು. ತದನಂತರ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಈ ಸರ್ಕಾರನ ಮತ್ತೆ ಸ್ಕೋಪ್ ಮಾಡ್ಲಿಕ್ಕೆ ನಿಂತರು. ಅವರ ದ್ವಂದ್ವ ನೀತಿ ಇದೆ. ಅವರು ಸಮಾಜ ಪರವಾಗಿ ಕೆಲಸ ಮಾಡ್ತಾ ಇಲ್ಲ, ಇದರಲ್ಲಿ ಸ್ಪಷ್ಟ ಸಂದೇಶ ಇದೆ. ಆಮೇಲೆ ಅವ್ರು ಬಂದಿಲ್ಲ, ಅದೇ ಅವರು ಬಂದಿಲ್ಲ. ಹೌದು, ಅದೇ ಸರ, ಈ ಸಮುದಾಯದಲ್ಲಿರುವಂಥ ಭಿನ್ನಾಭಿಪ್ರಾಯಗಳೇನಿದೆ, ಒಬ್ಬರನ್ನ ಓಲೈಕೆ ಮಾಡೋದು, ಒಬ್ಬರನ್ನ ತೆಗೊಳ್ಳೋದು, ಒಬ್ಬರು ಹೋಳೋದು ಮಾಡ್ತಿದ್ದಾರಲ್ಲ, ಅವು ಕೆಲವೊಂದು ಗುಂಪಿದೆ. ಎಲ್ಲರೂ ನಮ್ಮವರೇ ಅಂತ ಹೇಳೋಕ್ಕಾಗಲ್ಲ ಇದರಲ್ಲಿ. ಆದರೆ ನಾನು ಹೇಳ್ತಾ ಇರೋದು ನಮ್ಮ ಸಂಪ್ರದಾಯದ ಪ್ರಕಾರ ನಮ್ಮ ಸ್ವಾಮಿಗಳಿಲ್ಲ, ನಮ್ಮಲ್ಲಿ ಮಠ ಇಲ್ಲ, ಮಠ ಅಂತಿದೆ. ಆ ಮಠಲ್ಲಿ ಶಿವಭಾಯ ಮಠ ಅಂತ ಇರ್ತದೆ ನಮ್ಮಲ್ಲಿ. ಅಲ್ಲಿ ಪೂಜೆ ಮಾಡೋರು ಯಾರು? ನಮ್ಮ ಭಗತ್ ಅಂತಿರ್ತಾರೆ, ಅವ್ರು ಪೂಜೆ ಮಾಡೋರು. ಅವರು ಸಂಸಾರಿಕ ಸ್ವಾಮಿಗಳವರು ಅವರು. ಆದರೆ ಇವರೆಲ್ಲ ತಾವು ಮಠ ಕಟ್ಕೊಂಡು ತಾವೇ ನಮ್ಮದೇ ಸ್ವಂತ ಇದು ಅಂತೇಳಿ ಆಡಳಿತ ಮಾಡುವಂಥ ಸ್ವಾಮಿಗಳು ನಮ್ಮಲ್ಲಿ ಯಾರೂ ಇಲ್ಲ. ಇದನ್ನವರೆಗೆ ಅಂಥ ಪರಂಪರೆ ಮುಂದುವರೆದಿಲ್ಲ. ನಮ್ಮ ಶಿವಾಲಾಲ್ ಮಹಾರಾಜರು ಕೂಡ ಇದನ್ನು ಎಲ್ಲೂ ಬರೆದಿಲ್ಲ. ಆಮೇಲೆ ನಮ್ಮ ಇತಿಹಾಸದಲ್ಲೂ ಇಲ್ಲ ಇಂಥದ್ದು. ಆದರೆ ಅವರು ಈಗ ದುರುಪಯೋಗ ಪಡಿಸಿದ್ದಾರೆ. ಸೋನು ಲಮಾಣಿ ಅವರಿಗೆ ಸ್ವಾಮಿಗಳು ಕಾಲ್ ಮಾಡಿದ್ದಾರೆ. ಯಾವಾಗ ಒಂದು ಇಯರ್ ಹಿಂದೆ, 1 ವರ್ಷದ ಹಿಂದೆ, ನೀವು ಈ ಕ್ಷೇತ್ರಕ್ಕೆ ಬರ್ರಿ. ಅವರು ಸ್ವಲ್ಪ ಬಿಸ್ನೆಸ್ ಮಾಡ್ತಾರೆ, ಅವರು ಬೇರೆ ಅವರು ಇದರಲ್ಲಿ ಇದಾಗಿದೆ, ಇಂಡಸ್ಟ್ರಿಯಲ್ಲಿ ಇದ್ದಾವೆ. ಇವರು ಅವ್ರು ಇಂಡಸ್ಟ್ರಿ ರಿಯಲ್ ಎಸ್ಟೇಟು ಅದು ಇದು ಏನೋ ಮಾಡ್ಬೋದು ಬೆಂಗಳೂರಲ್ಲಿ. ನಮ್ಮ ಸಮಾಜದ ಒಬ್ಬ ಇದು ಮೂಲತಃ ಬೆಂಗಳೂರು ಕೊಗ್ಳಿ ತಂಡಲ್ರಿ, ಅವ್ರು ಇರೋದು ಬೆಂಗಳೂರು. ಅವ್ರಿಗೆ ಇವ್ರು ಕಾಲ್ ಮಾಡಿ, ಈ ಕ್ಷೇತ್ರಕ್ಕೆ ಬನ್ನಿ, ನೀವು ಪ್ರಚಾರ ಮಾಡಿ, ನಿಮ್ಗೆ ಟಿಕೆಟ್ ಕೊಡಿಸ್ತೀವಿ, ಯಾವುದೇ ಕಾರಣಕ್ಕೂ ಚಂದ್ರು ಲಮಾಣಿ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತೇಳಿ ಅವ್ರು ಏನೇನೋ ಹೇಳಿದ್ದಾರೆ. ಅದು ಆಡಿಯೋನೂ ಇದೆ, ನಿಮ್ಗೆ ಆಡಿಯೋ ಬಹಿರಂಗ ಪಡಿಸ್ಬೇಕಂದ್ರೆ ಪಡಿಸ್ತೀವಿ.
ಆಮೇಲೆ ಸೋನು ಲಮಾಣಿ ಅವರು ಮೊನ್ನೆ ಪ್ರೆಸ್ ಮೀಟ್ ಮಾಡಿ ನನಗೆ ಹಿಂಗೆ ಹೇಳಿದ್ರು, ನಮ್ದು ಯಾವುದೇ ಇದು ಇಲ್ಲ ಅಂತಂದು ಸೋನು ಲಮಾಣಿ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ. ನನ್ನ ಹೆಸರು ತೇಜೋವಧೆ ಮಾಡಿದ್ದಾರೆ, ಅವ್ರ ಮೇಲೆ ನಾನು ಯಾವುದೇ ಮೊಕದ್ದಮೆ ಹಾಕ್ತೀನಿ, ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತೇಳಿ ಸೋನು ಅವರು ಹೇಳಿದ್ದಾರೆ, ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸೋನು ಅವರು. ಇಲ್ಲ ಇಲ್ಲ ಇಲ್ಲ, ಅವ್ರು ಸೋನುಗೂ ಅವ್ರಿಗೂ ಸರ್ ಅವ್ರು ಏನು ಹೆಂಗ್ ಗೊತ್ತಾ ಸರ್, ಬೆಳಿಗ್ಗೆ ಒಂದು ಹೇಳಿಕೆ ಕೊಟ್ರೆ ಸಾಯಂಕಾಲ ಹೇಳಿಕೆ. ಅವತ್ತೇನಂದ್ರು ರೇಡ್ ಆಗ ದಿವಸ ನಾನು ಧ್ವನಿ ಅಲ್ಲ, ನೀವು ಚೆಕ್ ಮಾಡಿಸ್ರಿ, ಅದು ಮಾಡ್ರಿ, ಇದು ಮಾಡ್ರಿ, ತನಿಖೆ ಮಾಡಿಸ್ರಿ ಅಂತಂದ್ರು. ಮರುದಿವ್ಸ ನಿನ್ನೆ ಒಂದು ಹೇಳಿಕೆ ಕೊಡ್ತಾರೆ, ದನಿ ನಂದೇ ಬಟ್ ದಾಳಿಯಲ್ಲಿ ನಾನು ಭಾಗಿ ಇಲ್ಲ, ವಾಯ್ಸ್ ನಂದು ಹೌದು, ನಾನು ಭಾಗಿ ಇಲ್ಲ ಅಂದ್ರೆ ಏನಿದ್ರ ಅರ್ಥ? ಅಲ್ಲಿ ರೆಕಾರ್ಡಿಂಗ್ಗಳಿಗೆ ಒಂದು ಕೇಳಿ ನೀವು, ಇದೇ ರೀತಿ ಮಾಡಬೇಕು, ಇದೇ ರೀತಿ ಕಲರ್ ಹಚ್ಕೊಡ್ತಾರೆ, ಇದೇ ರೀತಿ ಹಿಂಗಾಗ್ತದ, ಅವ್ರ ಟೀಮ್ ಇದೆ, ನಾವೆಲ್ಲ ತಯಾರಿ ಮಾಡಿದೀವಿ ಅಂತೇಳಿ ಒಬ್ಬ ಸ್ವಾಮಿ ಹೇಳ್ತಾನಂದ್ರೆ ಆಗಿತ್ತು ಅದೇ ರೀತಿ. ಶಾಸಕರು ಅವ್ರ ಕಾರಣ ನಮ್ಗೆ ಗೊತ್ತಿಲ್ಲ, ಅವ್ರು ಏನು ಕಾರಣ, ಏನು ಉದ್ದೇಶ ಏನು ಇಟ್ಕೊಂಡು ಇದು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಈಗ ನೋಡಿ, ಸಮಾಜದ ಒಂದು ಎಲ್ಲ ಸಮಾಜದ ಧರ್ಮಗುರುಗಳು ಇರ್ತಾರೆ, ಜಯಂತಿ ಅಂತ ಮಾಡ್ತೀವಿ, ಅವ್ರದೇ ಆದ ಒಂದು ಜಯಂತಿ ಮಾಡ್ಕೊತಾರೆ ಅವರು. ಈಗ ಸಿರಟ್ಟಿ ಅಖಂಡ ಸಿರಟ್ಟಿ ತಾಲೂಕು ಸೇವಾಲಾಲ್ ಜಯಂತಿ ಪ್ರತಿ ವರ್ಷ ಮಾಡ್ತೀವಲ್ಲ, ಸಮಾಜದವರು ಉಷ್ಟ್ರು ಸೇರಿ ಒಂದು ಜಯಂತಿ ಮಾಡಿದರೆ ಅವರೇ ಒಂದು ಅವ್ರ ಊರಲ್ಲಿ ಆದ್ರಳ್ಳಿಯಲ್ಲಿ ಜಯಂತಿ ಮಾಡ್ತಾರೆ, ಸಮಾಜದ ವಿರುದ್ಧನೇ ಇದ್ದಾರೆ. ಬೇಕಾದ್ರೆ ನೀವು ಸಿರಟ್ಟಿ ಎಷ್ಟು ತಾಂಡಗಳದಾವು ಎಲ್ಲರಿಗೂ ನೀವು ಪ್ರೆಸ್ ಮೀಟ್ ಮಾಡ್ರಿ, ಕೇಳ್ರಿ, ಅವ್ರ ಅಭಿಪ್ರಾಯಗಳು ಕೇಳ್ರಿ, ಅವ್ರದೇ ಆದದ್ದೊಂದು ನಿಲುವು, ಅವ್ರೇನು ಹೇಳ್ತಾರೆ ಅದೇ. ಏನಾರ ಅಂದ್ರೆ ಮತ್ತೆ ಏನಾರ ಒಟ್ಟು ಆಡಿಯೋ ಮಾಡೋದು, ವಿಡಿಯೋ ಮಾಡೋದು, ಅದು ಬಿಡೋದು, ಇದು ಬಿಡೋದು, ಇದು ಸರಿಯಲ್ಲ. ಇದು ಒಬ್ಬ ಸಮಾಜದ ಒಬ್ಬ ಗುರುಗಳಾಗಿ ಎಲ್ಲರಿಗೆ ಯಾವ ರೀತಿ ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕು, ಕೆಲವೊಂದು ತಪ್ಪುಗಳಾಗ್ತಿರ್ತವೆ ಸಮಾಜದಲ್ಲಿ, ಸುಧಾರಣೆಗೆ ಏನು ಬೇಕು ಅದನ್ನು ಮಾಡಬೇಕು ವಿನಃ ಇಂಥವೆಲ್ಲ ಮಾಡಬಾರ್ದು. ಇದು ಯಾಕೋ ನಮಗೆ ಸರಿ ಅನಿಸೋಲ್ದು. ಇದ್ರ ಬಗ್ಗೆ ನಾವು ನಮ್ಮ ಸಮಾಜ ವತಿಯಿಂದ ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನು ಮಾಡ್ತೀವಿ. ಅದು ಏನು ಬೇಕೋ ಅದಕ್ಕೆ ಪೂರ್ವ ತಯಾರಿಯನ್ನು ನಾವು ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ಅವರು ಕೃಷ್ಣಾಪುರದಲ್ಲಿದ್ದರು ಸರ್, ಆ್ಯಕ್ಚುಲಿ ಕೃಷ್ಣಾಪುರದಲ್ಲಿದ್ದರು. ಆಮೇಲೆ ನಾವು ಭಾಳ ಹತ್ರದಿಂದ ನೋಡಿ ಅವ್ರನ್ನ, ಸುಮಾರು ಒಂದು 8-10 ವರ್ಷ ಇತ್ತು ಅವ್ರಿಗೆ. ಏನೋ ಒಂದು ಇದು ಮಾಡ್ತೀನಿ ಅಂತೇಳಿ ತಾಂಡಗಳಲ್ಲಿ ಬಂದರು ಅವರು. ನನಗೆ ದೈವ ಪುರುಷನಾಗಿದ್ದೀನಿ, ನಾನು ಹಾಗಾಗಿದ್ದೀನಿ, ನನಗೆ ಅವತಾರ ಪುರುಷ ಆಗಿದ್ದೀನಿ ಅಂತೇಳಿ ತಾಂಡಗಳು ಬಂದರು. ತಾಂಡಗಳಿಗೆ ಬಂದಾಗ ಅದು ನೀರಿಂದ ನಾನು ಬೆಂಕಿ ಹಚ್ತೀನಿ, ನಾನು ಇದು ಹೋಮಕುಂಡದಲ್ಲಿ ಹೋಮನ ನಡೆಸ್ತೀನಿ ನಾನು ಅಂತೇಳಿ ಭಾಳ ಕಡೆ ಅವರು ಅಪಪ್ರಚಾರ ಮಾಡ್ಕೊಂಡು ಎಲ್ಲ ಕಡೆ ಮಾಡ್ಕೊಂಡು ಅಡ್ಡಾಡ್ತಿದ್ರು. ಆ ಟೈಮಲ್ಲಿ ನಮ್ಮಂತ ಈಗ ತಾಂಡದಲ್ಲಿ ಒಂದು ಎಜುಕೇಟೆಡ್ ಜನ ಇದ್ದವರು ಒಪ್ಕೋಲಿಲ್ಲ. ಹೆಂಗೆ ಒಪ್ಕೋತಾರೆ? ಮೂಢನಂಬಿಕೆ ಅದು. ಹೆಂಗೆ ಒಪ್ಕೋತಾರೆ? ಅದೇನೋ ಒಂದು ಸೈಂಟಿಫಿಕ್ ರೀಸನ್ ತೊಗೊಂಡು ಅದನ್ನು ಬೆಂಕಿ ಹಚ್ಚೋದು, ಅದನ್ನ ಇದು ಮಾಡೋದು, ಅದು ಮಾಡೋದನ್ನ ಜನನ ಮಳ ಮಾಡಿ ಅವತ್ತೇನು ದೇಣಿಗೆ ಮಾಡಬೇಕು ದೇಣಿಗೆ ತೊಗೊಂಡಿದ್ದು ಮಾಡಿದರು. ಆಮೇಲೆ ಅವರ ಊರಲ್ಲೇ ಖುದ್ದು ಅವರು ಕೃಷ್ಣಾಪುರದಲ್ಲಿದ್ದರು. ಅವರು ಏನು ಈಗ ಹಾವೇರಿ ಡಿಸ್ಟಿಕ್ ಇದೆ, ಸವಣೂರು ತಾಲೂಕಿದೆ ಬಹುಶಃ ಅದು, ಅವರಲ್ಲಿದ್ದರು. ಅಲ್ಲಿ ಕೂಡ ಜನ ಬೇಸತ್ತು ಅವ್ರನ್ನ ಅಲ್ಲಿಂದ ಊರು ಹೊರಗೆ ಹಾಕಿದ್ರು. ಹೊರಗೆ ಹಾಕಿದ್ಮೇಲೆ ಇಲ್ಲಿ ಆದ್ರಳ್ಳಿಯಲ್ಲಿ ಬಂದು ಅವರು ವಾಸ ಮಾಡಿದರು. ವಾಸ ಮಾಡಿದ ನಂತರ ಈಗ ಸ್ವಾಮೀಜಿಗಳಾದವರು ಈ ರಾಜಕೀಯ ಇದಕ್ಕೆ ಹೋಗ್ಬಾರ್ದು, ತಂಟೆಗೆ ಹೋಗ್ಬಾರ್ದು. ತಮ್ಮ ಕಾರ್ಯವೇನು ಜನಪರ ಕಾರ್ಯ ಮಾಡಬೇಕು, ಜನರಿಗೆ ಏನು ಒಳ್ಳೇದಾಗುತ್ತೆ ಒಳ್ಳೇದು ಮಾಡಬೇಕು. ಅದನ್ನು ಬಿಟ್ಟು ಒಬ್ಬ ಪಕ್ಷದ ಮುಖಂಡರಿಗೆ ಫೋನ್ ಮಾಡೋದು, ಕಾಲ್ ಮಾಡೋದು, ಅವ್ರು ಕರೆಯೋದು, ಅವ್ರು ಹೋಲಿಕೆ ಮಾಡೋದು, ನಿನಗೆ ಶಿರಟ್ಟಿ ಮತಕ್ಷೇತ್ರದಿಂದ ನಾನು ನಿನ್ನ ಬೆಂಬಲಕ್ಕಿದ್ದೀನಿ ನಾನು ಅಂತೇಳಿ ಬಹಿರಂಗವಾಗಿ ಹೇಳೋದು, ನಾನು ಆಕಾಂಕ್ಷಿ ಇದ್ದೀನಿ ಇನ್ನೊಬ್ಬರು ಹೇಳಿದಾಗ ಒಬ್ಬ ಸ್ವಾಮೀಜಿಗಳೇ ನನ್ನ ಹಿಡಿದು ಷಡ್ಯಂತ್ರ ಮಾಡ್ತಿದ್ದಾರೆ ಅಂದ್ರೆ ನನಗೆ ಬೇಜಾರಾಗತ್ತಲ್ಲ. ಸಹಜ. ಈ ಮನುಷ್ಯನ ಗುಣ ಏನಂದರೆ, ನನ್ನ ವಿರುದ್ಧ ಒಬ್ಬ ಯಾರೋ ಪಿತೂರಿ ಮಾಡ್ತಿದ್ರು ಅಂದರೆ ಅದು ನನಗೂ ಕೂಡ ಬೇಜಾರಾಗ್ತದೆ. ಆ ಪಿತೂರಿ ಹಿನ್ನೆಲೆಯಲ್ಲಿ ಶಾಸಕರಿಗೆ ಅವರಿಗೆ 1-2 ಸಲ ಅದು ಮಾತುಕತೆ ಆಗಿದೆ. ಆದರೆ ಈ ಮಾತುಕತೆ ಅಂದ್ರೆ ನಿನ್ನ ಕೊಲ್ತೀನಿ, ನಿನ್ನ ಬಡಿಸ್ತೀನಿ, ನೀನು ಹೊಡಿಸ್ತೀನಿ, ನೀನು ಧಮಕಿ ಹಾಕ್ತೀನಿ, ಈ ರೀತಿ ಇಲ್ಲ. ನೋಡಪ್ಪ, ನಿಂದೇನಿದ್ರು ನಿನ್ನ ಸವಣೂರು ತಾಲೂಕಲ್ಲಿ ಏನಿದೆ ಅಲ್ಲಿ ಮಾಡ್ಕೋ, ಆದರೆ ನನ್ನ ಈ ಕ್ಷೇತ್ರದಲ್ಲಿ ಬಂದು ನನ್ನನ್ನೇ ನೀನು ಟಾರ್ಗೆಟ್ ಮಾಡಿ ಮಾತಾಡ್ತಿರೋದು ಭಾಳ ತಪ್ಪು. ಯಾಕಂದ್ರೆ ಸಮಾಜದಲ್ಲಿ ನಾವೆಲ್ಲರೂ ಒಂದೇ. ಇವತ್ತು ನನಗಾದರೂ ಟಿಕೆಟ್ ಕೊಡಿ, ಇನ್ನೊಬ್ಬರಿಗೆ ಟಿಕೆಟ್ ಕೊಡಿ, ಸಮಾಜಕ್ಕೆ ಯಾರಿಗಾರು ಟಿಕೆಟ್ ಕೊಟ್ಟರೆ ಎಲ್ಲ ಸಮಾಜದವ್ರು ಒಂದೇ. ಆದರೆ ಅದನ್ನು ಬಿಟ್ಟು ನೀವು ನಮ್ಮನ್ನೇ ಟಾರ್ಗೆಟ್ ಮಾಡಿ ಮಾತಾಡ್ತಿರೋ ತಪ್ಪು ಅಂತೇಳಿ 1-2-3 ಸಲ ಹೇಳಿದಾಗ ಅವ್ರು ಅದನ್ನೂ ಕೂಡ ಕೇರ್ ಮಾಡದೆ ಅವರು ಈ ಶಾಸಕರ ಮೇಲೆ ಈಗೇನು ಈ ಶಾಸಕರಿದ್ದಾರೆ, ಶಾಸಕರ ಮೇಲೆ ಅವರು ಕೂಡ ಅವ್ರ ವಿರುದ್ಧವಾಗಿಯೇ ಮಾತಾಡಿದ್ದಾರೆ. ಅವೆಲ್ಲ ಇವೆಲ್ಲ ವಿಷಯಗಳು ಚರ್ಚೆ ಬಂದಿದ್ದಾವೆ. ಏನೂ ಆಗಿಲ್ಲ ಅಂತೇಳಿ ಏನು ನೋಡಿ, ಬೆಂಕಿ ಇಲ್ಲದೆ ಹೋಗ್ಯಾಡಿಲ್ಲ, ಬೆಂಕಿ ಆಗಿದೆ, ಅಲ್ಲಿ ಹೋಗ್ಯಾಡಿದೆ ಅಷ್ಟೇ. ಅದನ್ನು ಬಿಟ್ಟು ಅದನ್ನೇ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಅವನು ಮುಗಿಸ್ಬಿಡ್ತೀನಿ. ಇವತ್ತು ನೀವು ಪ್ರಜಾವಾಣಿ ಪೇಪರಲ್ಲಿ ನೋಡಿರ್ಬೋದು, ಅವ್ರು ಎಲ್ಲಿವರೆಗೆ ರಾಜೀನಾಮೆ ಕೊಡಲ್ಲ ಅಲ್ಲಿವರೆಗೆ ನಾನು ಹೋರಾಟ ಮಾಡ್ತೀನಿ. ಯಾರು ಸ್ವಾಮೀಜಿಗಳು ಹೇಳಿಕ್ಕೆ ಸಾಧ್ಯನೇ ಇದು? ಯಾರು ನೋಡು, ವಿದ್ಯಾವಂತರು, ಜ್ಞಾನ ಇಲ್ಲದವರು ಅಂಥವ್ರು ಹೇಳಿದ್ರೆ ನಡಿಬೋದು. ಇವರು ಸ್ವಾಮೀಜಿಗಳಾಗಿ ಅವರು ಎಲ್ಲಿವರೆಗೆ ರಾಜೀನಾಮೆ ಕೊಡಲ್ಲ ಅಲ್ಲಿವರೆಗೆ ನಾನು ಹೋರಾಟ ಮಾಡ್ತೀನಿ ಅಂದರೆ ಯಾರು ಬಿಡ್ತಾರೆ? ಇವತ್ತು ಅವರು ಬೆಂಬಲಿಗಿದ್ದಾರೆ, ಅವರಿಗೂ ಸಮಾಜದ ಬೆಂಬಲ ಇದೆ. ಅವ್ರಿಗೆ ಅವ್ನಿಗೆ ಅಡ್ಡ ಬೆಂಬಲ ಇಲ್ಲಲ್ಲ, ಇವ್ರಿಗೂ ಇದೆ. ಇವ್ರೇನು ಪೂರ್ವಾಪರ ಏನಿದೆ ಆ ಪೂರ್ವಾಪರ ಅಂತ ತಿಳ್ಕೊಂಡು ಮಾತಾಡ್ಬೇಕಲ್ಲ. ಸುಮ್ಮನೆ ನಾರಿ ಹರಿಗಿ ಬಿಡೋದಲ್ಲ. ಸುಮಾರು 200-300 ಜನ ನಾವು ಕಾರ್ಯಕರ್ತರು ಅಲ್ಲಿದ್ದೀವಿ ಲಕ್ಷ್ಮೇಶ್ವರದಲ್ಲಿ. ಇಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಕೂಡ ಭಾಳ ಜನ ಇದ್ವಿ. ಇಲ್ಲ, ನಮ್ಮ ಸಮಾಜ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ಸರ್. ಹೇಳ್ತೀವಿ ಇದು ಷಡ್ಯಂತ್ರ.
ಮತ್ತೊಂದೇನು ಇದರಲ್ಲಿ ಷಡ್ಯಂತ್ರ ಆಗಿದೆ, ಷಡ್ಯಂತ್ರ ಮುಖಾಂತರ ಆಗಿದೆ. ಆದರೆ ನಾನು ಲೋಕಾಯುಕ್ತ ದಾಳಿ ಕೂಡ ಸಮರ್ಥನೆಯವಲ್ಲ, ನಾನು ಸಮರ್ಥನೆ ಮಾಡ್ತಾ ಇಲ್ಲ. ಇವತ್ತು ಸರ್ಕಾರಿ ಸಂಸ್ಥೆಗಳಿದ್ದಾವೆ, ಸರ್ಕಾರಿ ಸಂಸ್ಥೆಗಳನ್ನ ನಾವು ಅಲ್ಲಿಗಳಿತಾ ಇಲ್ಲ. ಯಾಕಂದರೆ ಸಂವಿಧಾನಬದ್ಧವಾಗಿ ರಚನೆ ಆದಂಥ ಸಂಸ್ಥೆಗಳು ಅವನು ಕೂಡ ನಾವು ಅದು ಸಮಂಜಸ ಅಲ್ಲ ಅಂತ ಹೇಳಲ್ಲ, ಅದನ್ನು ಕೂಡ ನಾವು ಇದು ಮಾಡ್ತೀವಿ. ಆದರೆ ಏನಂದರೆ ಸತ್ಯಾಸತ್ಯತೆ ಹೊರಗಡೆ ಬರ್ತದೆ.